हमारे कर्नाटक रक्षणा ವೇದಿಕೆಯಿಂದ ನಮ್ಮ ತಮ್ಮ ನಮ್ಮ ಲೀಡರು ತನ್ಜೀರ್ ಅವರು ಆಫೀಸ್ ಓಪನಿಂಗ್ ಸೆರೆಮನಿ ಮಾಡಿದ್ದಾರೆ ಮತ್ತು ನಮ್ಮ ಸ್ನೇಹಿತರು ವೆಲ್ವಿಷರು ಕಲೀಂ ಸುರೇಶ್ ನವೀನ್ ಸಾದಿಕ್ ಸಿಮನ್ ಎಲ್ಲರೂ ಸೇರಿ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಓಪನ್ ಮಾಡಿದ್ದಾರೆ. ದೇವರು ಒಳ್ಳೆ ಮಾಡಲಿ, ಅವ್ರಿಗೆ ಅವ್ರ ಫ್ಯೂಚರು ಒಳ್ಳೇದಾಗಲಿ, ಕನ್ನಡಿಗರಿಗೆ ಎಲ್ಲರೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಲಿ ಅಂತ ನನ್ನ ಕಡೆಯಿಂದ ಒಳ್ಳೆತನ ಹೇಳ್ತಾ ಇದ್ದೀನಿ. ಮಾಜಿ ಕ್ರೀಡಾ ಪ್ರಾಧಿಕಾರ ಅಧ್ಯಕ್ಷ ಮೀರ್ ರೋಷನ್ ಅಲಿ ಮತ್ತು ಮಾಜಿ AICC ಮೆಂಬರ್ ರೋಷನ್ ಅಲಿ ಅಂತ. ಇವತ್ತೇನು ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಕರ್ನಾಟಕ ಎಂಟರ್ಪ್ರೈಸಸ್ ಅಂದ್ಬಿಟ್ಟು ಕಚೇರಿ ಉದ್ಘಾಟನೆಗೆ ನಮ್ಮ ಕ್ಷೇತ್ರ ಅಧ್ಯಕ್ಷರು ರಾಧಾಕೃಷ್ಣ ಸರ್ ಬಂದಿದ್ದಾರೆ ಮತ್ತು ನಮ್ಮ ಅಣ್ಣನಾದ ಮೀರ್ ರೋಷನ್ ಅಲಿ ಮಾಜಿ ಅಧ್ಯಕ್ಷರು ಸ್ಪೋರ್ಟ್ಸ್ ಚೇರ್ಮನ್ ಹಾಗೂ ಅಧ್ಯಕ್ಷ ಆದ ಅಣ್ಣ TN ನಾರಾಯಣಗೌಡರು ಬರ್ತಾ ಇದ್ದಾರೆ. ಶಿವಾಜಿನಗರ MLA ರಿಜ್ವಾನ್ ಅರ್ಷದ್ ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತೈತೆ. ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಿ ಅಭಿನಂದನೆ ಮಾಡಿ ನಮಗೆಲ್ಲ ಇಟ್ಕೊಡ್ತಾ ಇದ್ದಾರಲ್ಲ, ತುಂಬ ಖುಷಿಯ ಸಂದರ್ಭ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ, ನನ್ನ ಹೆಸರು ನಿಂಗರಾಜಪುರ ಮಶು ಅಂತ. ನಾನು ಇಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಆಫೀಸ್ ಓಪನಿಂಗ್ ಬಂದಿದ್ದೀನಿ. ನಮ್ಮ ತಮ್ಮವರು ತಂಜೀಮ್ ಅಂತ ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾವ್ರೆ ರಕ್ಷಣಾ ವೇದಿಕೆಯಲ್ಲಿ. ಆಫೀಸ್ ಇನಾಗ್ರೇಷನ್ ಬಂದಿದ್ದೀವಿ. ದೇವರು ಇವ್ರಿಗಿನ್ನ ಮುಂದಕ್ಕೆ ತರಲಿ. ಇವತ್ತು ನಮ್ಮ ನಾರಾಯಣಗೌಡರು ಅವರು ಬರ್ತಾವ್ರೆ, ಎಲ್ಲ ಬರ್ತಾವ್ರೆ, VIPs ಎಲ್ಲ. ಇವ್ರಿಗೆ ಜನಸೇವೆ ಮಾಡ್ತಾ ಇರೋ ಕೆಲಸಗಳು ಇನ್ನ ನಮ್ಮ ಕರ್ನಾಟಕಕ್ಕೋಸ್ಕರ ಕೆಲಸಗಳು ಮಾಡ್ತಾ ಇರೋದು, ಇನ್ನ ಒಳ್ಳೆ ಕೆಲಸಗಳು ಮಾಡಲಿ ಅಂತ ನಾವು ಬೇಡ್ಕೊಂತೀವಿ. ನಮ್ಮ ಆಶೀರ್ವಾದ ಇವ್ರ ಜೊತೆಲಿದೆ, ನಾವು ಇವ್ರ ಜೊತೆಲಿದ್ದೀವಿ. ದೇವರು ಇವ್ರಿಗೆ ಮುಂದಕ್ಕೆ ತರಲಿ ಅಂತ ನಾವು ಬೇಡ್ಕೊಂತೀವಿ. ನಮಸ್ಕಾರ. ಶಿವಾಜಿನಗರ ಅಧ್ಯಕ್ಷರು ನಮ್ಮ ಸರ್ವಜ್ಞನಗರದಲ್ಲಿ ಒಂದು ಕಚೇರಿ ಉದ್ಘಾಟನೆ ಮಾಡಿಸ್ಕೊಳ್ತಾ ಇದ್ದಾರೆ ನಮ್ಮ ಕೈಲೇ. ಕೇಳಿದೆ ಯಾಕಪ್ಪ ಶಿವಾಜಿನಗರಲ್ಲಿ ಮಾಡಲಿಲ್ಲ ಅಂದರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋ ಇಲ್ಲೇ ಇರೋನು, ಅದಕ್ಕೆ ಇಲ್ಲೇ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಕರ್ನಾಟಕ ಎಂಟರ್ಪ್ರೈಸಸ್ ಅಂತ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇಲ್ಲಿ ಕನ್ನಡ ಸಂಘಟನೆಯನ್ನು ಕೂಡಿಸಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಅದೇ ಪ್ರಕಾರ ನಾವು ಬಂದು ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಇಲ್ಲಿ ಸ್ವಲ್ಪ ಬಲ ಕೊಳ್ಳಿ, ಬೆಂಬಲ ಕೊಳ್ಳಿ ಬೆಂಬಲ ಇದೆ. 200-300 ಜನ ಕಾರ್ಯಕರ್ತರನ್ನ ಸೇರ್ಪಡೆ ಕಾರ್ಯಕ್ರಮ ಇತ್ತು. ಇನ್ನ ಒಳ್ಳೇದು ಮಾಡಲಿ ಇವರಿಗೆ. ಕನ್ನಡ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲೇ ಮಾಡ್ಕೊಂಡು ಬಂದಿದ್ದೀವಿ. ಯಾಕೆ ಅಂದ್ರೆ ಈ ಭಾಗದಲ್ಲಿ ಅಂಗವಿಕಲರಿಗೆ, ಕಸ ಗುಡಿಸೋರಿಗೆ, ಕನ್ನಡಕ್ಕಾಗಿ ಹೋರಾಡಿರೋರಿಗೆ ಒಬ್ಬರನ್ನು ಬಿಡ್ತೀರ. ನಾವು 16 ವರ್ಷದಿಂದ ಪ್ರತಿ ಕಾರ್ಯಕ್ರಮದಲ್ಲಿ 25ರಿಂದ 50 ಜನಕ್ಕೆ ವಿಶೇಷ ಸನ್ಮಾನ ಇರುತ್ತೆ. ಪ್ಲಸ್ ಕನ್ನಡ ಕೆಲಸ ಮಾಡಿದವ್ರಿಗೆ 200-300 ಜನಕ್ಕೆ ಸನ್ಮಾನ ಮಾಡಿದೀವಿ ನಾವು. ಯಾಕೆ ಅಂದ್ರೆ ಕನ್ನಡಕ್ಕೆ ಅವರು ಕೈ ಎತ್ತಿದ್ದಾರೆ. ಆ ರೀತಿ ಕನ್ನಡವನ್ನ ನಾವು ಈ ಭಾಗದಲ್ಲಿ 16 ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದುಕೊಂಡು ನನ್ನ ಕೈಯಲ್ಲಿ ಆದಷ್ಟು ನಮ್ಮ ಎಲ್ಲಾ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಕೈ ಮೀರಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಡವರು ಹೊಟ್ಟೆ ಮೇಲೆ ನಾವು ಹೊಡೆಯೋದಕ್ಕೆಲ್ಲ ಹೇಳ್ತಾ ಇರೋದು. ಅವ್ರಿಗೆ ಸರ್ಕಾರಿ ಜಾಗ ಎಲ್ಲಾದ್ರೂ ಇದ್ರೆ ವಾರ್ಡ್ ವೈಸ್ ಸಣ್ಣ ಮಾರ್ಕೆಟ್ ಮಾಡಿ ರಸ್ತೆಯಲ್ಲಿ ಓಡಾಡೋರು ಕೂಡ ಅನುಕೂಲ ಆಗಬೇಕು, ಆ ಬಡಬಗ್ಗರಿಗೆ ಕೂಡ ಅನುಕೂಲ ಆಗಬೇಕು, ಅವ್ರಿಗೂ ಅನುಕೂಲ ಆಗಬೇಕು. ಎಲ್ಲಾದ್ರೂ ಒಂದು ಸರ್ಕಾರಿ ಜಾಗ ಇದ್ದಾಗ ಅಲ್ಲಿ ಒಂದು ಸಣ್ಣ ಮಾರ್ಕೆಟ್ ಟೈಪ್ ಮಾಡಿಕೊಡ್ಲಿ ಅಂತ ಮನವಿ ಕೊಟ್ಟಿದ್ದೀವಿ. ಸುಮಾರು ಎಲ್ಲಾ ಕೆಲಸದಲ್ಲಿ ಎಲ್ಲಿ ರೋಡ್ ಡ್ಯಾಮೇಜ್ ಮಾಡಿದ್ರು ಕೂಡ ಪ್ರತಿಯೊಂದು ಪ್ರಶ್ನೆ ಮಾಡ್ತೀವಿ. ಯಾಕಪ್ಪ ಮಾಡ್ತೀಯ, ಪರ್ಮಿಷನ್ ಇದೆಯಾ? ಆದ್ರೆ ಸುಮಾರು ಈ ನಡುವೆ ಅಂತೂ ಅಧ್ವಾನ ಮಾಡಾಕಿದ್ದಾರೆ. ಎಲೆಕ್ಷನ್ ಬರ್ತದೋ ಏನ್ ಬರುತ್ತೋ ಗೊತ್ತಿಲ್ಲ. ಯಾವ ರೋಡ್ ನೋಡಿದ್ರು ಆಗಿದ್ದಾರೆ, ಯಾವ ರೋಡ್ ನೋಡಿದ್ರು ಡ್ಯಾಮೇಜ್ ಮಾಡಿದ್ದಾರೆ. ನಾವು ದಿನ ಅರ್ಜಿ ಕೊಡ್ತಾನೆ ಇದೀವಿ. ಏನ್ ಕಾರಣಕ್ಕೆ ಆಗದಿದ್ದೀರಾ? ಸಂಘಟನೆ ಮಾಡ್ಕೊಂಡು ಜನ ಸೇರಿಸ್ಕೊಳ್ಳೋದೆಲ್ಲ. ನಾವು 10 ಜನ ಇರ್ಲಿ, 100 ಜನ ಇರ್ಲಿ, 1000 ಜನ ಇರ್ಲಿ, ಸಾರ್ವಜನಿಕರಿಗೆ ತೊಂದರೆ ಆಗ್ದಿರಾ ಕೆಲಸ ಮಾಡ್ಕೊಡ್ಬೇಕು. ನಮ್ಮ ಕಮ್ಮನಹಳ್ಳಿ ರೋಡಲ್ಲಿ ಹೋಗ್ಬಿಟ್ರೆ ಒಂದೊಂದ್ಸಲಿ 40-50 ನಿಮಿಷ ಆದ್ರೂ ಕೂಡ ಸರ್ಕಲ್ ದಾಟಕ್ಕಾಗಲ್ಲ, ರೋಡ್ ದಾಟಕ್ಕಾಗಲ್ಲ ಕಮ್ಮನಹಳ್ಳಿ ರೋಡ್. ಅದಕ್ಕೆ ವಿಶೇಷವಾಗಿ ಜಾರಿ ಸಾಹೇಬರಿಗೆ ಅರ್ಜಿ ಕೊಟ್ಟಿದ್ವಿ. ಈ ಬಡಬಗ್ಗರಿಗೆಲ್ಲ ಒಂದು ಸರ್ಕಾರಿ ಜಾಗ ಹುಡುಕಿ ಅಲ್ಲೇ ಒಂದು ಮಾರ್ಕೆಟ್ ಟೈಪ್ ಮಾಡಿ ಅವ್ರಿಗೂ ಒಂದು ಬದುಕೋದಕ್ಕೆ ದಾರಿ ಮಾಡಿಕೊಡಿ ಅಂತೇಳಿ ಸುಮಾರು ಅರ್ಜಿ 2-3 ಸಲ ಕೊಟ್ಟಿದ್ವಿ. ಅವರು ಚಿಂತನೆ ಮಾಡ್ತಾ ಇದ್ದಾರೆ. ಮಾಡಿ ಎಲ್ಲಾದ್ರೂ ಒಂದು ಮಾರ್ಕೆಟ್ ಟೈಪ್ ಒಂದು 4-5 ಕಡೆ ಮಾಡಬೇಕು, ಪ್ರತಿ ವಾರ್ಡಲ್ಲಿ ಒಂದು ಮಾರ್ಕೆಟ್ ಸಣ್ಣದಾಗಿರ್ಬೇಕು ಅಂತೇಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡ್ತಾರೆ ಅಂತ ನಮ್ಮ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ಸಂಘಟನೆ ಅವ್ರನ್ನ ಕರ್ಕೊಂಡೋಗಿ ನಮ್ಮ ಕಾರ್ಯಕರ್ತರ ಅವ್ರು ಬೇಗ ಮಾಡಲಿ, ರಸ್ತೆಗಳಲ್ಲಿ ಓಡಾಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ 2 ಮಾತು ಮುಗಿಸ್ತಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸರ್ವಜ್ಞ ಕ್ಷೇತ್ರದ ರಕ್ಷಣಾ ವೇದಿಕೆಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಾಧಾಕೃಷ್ಣ ಅವರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಅನ್ಯತಾ ಭಾವಿಸಬಾರ್ದು. ನನಗೆ ಸುಮಾರು ಜನ ಹೆಸರು ಗೊತ್ತಿಲ್ಲ. ಏನು ಇವತ್ತು ಕಾರ್ಯಕ್ರಮವನ್ನು ಕರ್ನಾಟಕ ಎಂಟರ್ಪ್ರೈಸಸ್ ಅಂತ ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಫೀಸನ್ನು ಓಪನ್ ಮಾಡಿದ್ದಾರೆ. ನಮ್ಮ ನಾರಾಯಣಗೌಡರ ಬಣದ್ದು ಒಂದು ಕಚೇರಿಯನ್ನು ಓಪನ್ ಮಾಡಿದ್ದಾರೆ. ನಾನು ಅವತ್ತು ಮನೆ ಕೇಳ್ತಾ ಇದ್ದೆ, ಗೌಡರು ಬರ್ತಾರಂತ, ಬರ್ತೀನಿ ಅಂತ ಹೇಳಿದ್ದಾರೆ. ರಕ್ಷಣಾ ವೇದಿಕೆ ಮತ್ತು ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಅವರು
ಈ ಭಾಗದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಕಚೇರಿ ಇದು. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಉರ್ದು ಭಾಷೆ ಮಾತಾಡೋರು ಈ ಕಡೆ ಹಿಂದೆ ಭಾಗದಲ್ಲಿ ನಾಗವಾರ ಆಗಿರ್ಬೋದು, ಕಾಡ್ಗೊಂಡಳ್ಳಿ ಆಗಿರ್ಬೋದು, KG ಹಳ್ಳಿ ಆಗಿರ್ಬೋದು, ವೆಂಕಟೇಶ್ಪುರ ಆಗಿರ್ಬೋದು, ಸುಮಾರು ಜನ ಇದ್ದಾರೆ. ಇಲ್ಲಿ ನಮ್ಮವ್ರದ್ದು ಏನ್ ಬಂದ್ಬಿಟ್ಟಿದೆ ಅಂದ್ರೆ ಕನ್ನಡ ಮಾತಾಡೋದೇ ಕಷ್ಟ ಅವ್ರಿಗೆ ಗೊತ್ತಿಲ್ಲ. ಈಗ ವ್ಯವಹಾರ ಕನ್ನಡ ಮಾತಾಡಿದ್ರೆ ವ್ಯವಹಾರ ಹೆಂಗ್ ಮಾತಾಡ್ಬೋದು. ಈಗ ತಮಿಳ್ನಾಡಲ್ಲಿ ಹೋದ್ರೆ ಅವ್ರು ತಮಿಳ್ ಮಾತಾಡಿದ್ರೆ ಅವ್ರು ತಮಿಳ್ ಬಿಟ್ಟು ಬೇರೆ ಏನ್ ಮಾತಾಡೋದಿಲ್ಲ. ಯಾರೋ ನಮ್ಮ ಮುಸ್ಲಿಂ ಬಾಂಧವರಲ್ಲಿ ಕೇರಳಲ್ಲಿ ಹೋಗಿ ಅದು ಮಲಯಾಳಮೇ ಮಾತಾಡೋದು. ಇಲ್ಲಿ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಮಾತ್ರ 40-60% ಮಾತಾಡ್ತಾರೆ. ಇನ್ನು 40 ಜನ ಅದು ಮಾತಾಡೋದಕ್ಕೆ ಟ್ರೈ ಮಾಡೋದಿಲ್ಲ. ಅದು ಮಾತಾಡಿದ್ರೆ ಏನಾಗ್ತದೆ, ನಾವು ಸಾಕಷ್ಟು ವ್ಯವಹಾರ ಮಾಡ್ಬೋದು, ನಾವು ಒಡನಾಟ ಮಾಡ್ಬೋದು, ಎಲ್ಲ ಜನರ ಜೊತೆ ಸ್ನೇಹ ಮಾಡ್ಬೋದು. ಆಮೇಲೆ ನಮ್ಮ ಮಕ್ಕಳು ಅಷ್ಟೇ, ಈಗ ನೀವು ಕಲಿತ್ರೆ ನಿಮ್ಮ ಮಕ್ಕಳು ಕಲಿತಾರೆ. ಈಗ ಬಿಡಿ ಈಗ ಎಲ್ಲ ಸ್ಕೂಲ್ದಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಕನ್ನಡ ಕಲಿತಾ ಇದ್ದಾರೆ. ಆದ್ರೆ ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಡ್ಬೇಕು, ಕನ್ನಡ ಕಲಿಬೇಕು, ಕನ್ನಡ ಮಾತಾಡಬೇಕು ಅಂತ. ಬೆಂಗಳೂರು ಏನಾಗಿದೆ ಅಂದ್ರೆ, ಬೆಂಗಳೂರಲ್ಲಿ ಎಲ್ಲಾ ಜನ ಇದ್ದಾರೆ, ಇಡೀ ಪ್ರಪಂಚದಲ್ಲಿ ಇರೋ ಎಲ್ಲಾ ದೇಶದ ಜನನು ಇಲ್ಲಿದ್ದಾರೆ. ಇವಾಗ ಇಂಥ ಅಸ್ತಿತ್ವದಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ, ನಾವು ಮೈನಾರಿಟೀಸ್ ಆಗ್ಬಿಟ್ಟಿದೀವಿ. ಇಲ್ಲಿ ಏನೋ ಕನ್ನಡಿಗರು, ನಾನು ಹೇಳ್ತಾ ಇರೋ ಕನ್ನಡಿಗರು ಅಂದ್ರೆ ಮುಸ್ಲಿಂ ಅವರು, ನಾವೆಲ್ಲ ಸೇರಿ ಇಲ್ಲಿ ಹುಟ್ಟಿರೋರೆಲ್ಲ ನಾವು ಕನ್ನಡ ಮೆಜಾರಿಟಿ ಆಗ್ತಾ ಇದ್ರೆ, ಆವಾಗ ನಾವೇನ್ ಮಾಡ್ಬೇಕು, ನಮ್ಮ ಭಾಷೆಯನ್ನು ಉಳಿಸಕ್ಕೆ ನೀವೆಲ್ಲರೂ ಕನ್ನಡ ಮಾತಾಡೋದು ಕಲಿಬೇಕು, ಕನ್ನಡ ಪರ ಹೋರಾಟ ಮಾಡೋದು ಕಲಿಬೇಕು. ಯಾಕಂದ್ರೆ ನಾಳೆ ನಮ್ಮ ಮಕ್ಕಳಿಗೆ ಅಸ್ತಿತ್ವ ಇರೋದಿಲ್ಲ. ಈಗ ಅವ್ರ್ಯಾರೋ ಅಪಾರ್ಟ್ಮೆಂಟ್ಸ್ ಕಟ್ಕೊಂಡು ಅವರೊಂದು ಅಸೋಸಿಯೇಷನ್ ಮಾಡ್ಕೊಂತಾರೆ, ಅವ್ನು ಕೇಳ್ಬಿಟ್ಟೆ ನಾವು ಒಳಗಡೆ ಬೇಕು. ಆ ಗತಿ ಬಂದಿದೆ ನಮ್ಗೆ. ಈಗ ನಾವು ಯಾವ್ದೋ ವೋಟರ್ ಲಿಸ್ಟ್ ಚೆಕ್ ಮಾಡಬೇಕು ಅಂತ ನಮ್ಮ ಹುಡುಗರೆಲ್ಲ ಹೋದ್ರೆ, ಇಲ್ಲ ನಾವು ಶನಿವಾರ ಭಾನುವಾರನೇ ನಾವು ಬಿಸಿ ಇರೋದು, ಅದು ಇಂಗ್ಲೀಷಲ್ಲೇ ಮಾತಾಡಬೇಕು ಅವ್ನಿಗೆ, ಇಲ್ಲಾಂದ್ರೆ ಹಿಂದಿಯಲ್ಲಿ ಮಾತಾಡಬೇಕು. ನಾನು ಹೇಳಿದ್ರೆ ಆಯ್ತು, ನಮ್ಗೆ ಟೈಮ್ ಬರ್ತದೆ ಬಿಡಿ ಮಾತಾಡೋಣ ಇವ್ರ ಹತ್ರ ಅನ್ಕೊಂಡು ನಾನು 4-5 ಅಪಾರ್ಟ್ಮೆಂಟ್ ನಮ್ಮ ಹುಡುಗರು ಕಳಿಸಿದ್ರೆ ಹಿಂಗೆ ಹೇಳಿದ್ರು, ನನ್ನ ಫೋನ್ ನಂಬರ್ ತೊಗೊಂಡು ಮಾತಾಡಿದ್ರೆ ಅವ್ರೇನು ಯಾವುದಿಲ್ಲ, ನಮ್ಮ ಆನಂದ್ ಬೇರೆ ಅಪಾರ್ಟ್ಮೆಂಟ್ಸ್ ತಗೊಳ್ಳಿ, ಅವನೋ ಎಲ್ಲಿಂದ ಬಂದವನೋ ಅವ್ನು ಪ್ರೆಸಿಡೆಂಟ್ ಅಂತೆ. ಎ ಅಂದ್ರೆ ಬಿ ಗೊತ್ತಿಲ್ಲ, ಬಿ ಅಂದ್ರೆ ಗೊತ್ತಿಲ್ಲ. ಆ ರೋಡ್ ಬಿಟ್ರೆ ಅವ್ನ ಆಫೀಸ್ ಬಿಟ್ರೆ ರೋಡು, ಇಲ್ಲ ಮಾನ್ಯತೆ ಟೆಕ್ ಪಾರ್ಕ್ ಬಿಟ್ರೆ ಇದು, ಇದ್ರ ಇಂದ್ರನಗರ್ ಯಾವ್ದನ್ನ ಪಬ್ಬು ಬಿಟ್ರೆ ಮನೆ, ಅಷ್ಟು ಬಿಟ್ರೆ ಅವ್ನಿಗೆ ಏನು ಗೊತ್ತಿಲ್ಲ. ಇಲ್ಲಿ ನಾವು ಏನು ಬರ್ತೀವಿ, ಈಗ ನಾವು ಯಾರು ಇದ್ದಾರೆ, ಈಗ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು, SIR ಮಾಡ್ತಾ ಇದ್ದಾರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇದ್ದಾರೆ. ಯಾರೋ ಸೆಂಟ್ರಲ್ ಗೌರ್ಮೆಂಟ್ ಅವರು, ಎಲೆಕ್ಷನ್ ಕಮಿಷನರ್ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಜನ ಓಟ್ ಹೋಗ್ಬಿಡ್ತದೆ. ಅದಕ್ಕೆ ನಾವು ಎಲ್ಲರೂ ತಿಳುವಳಿಕೆ ಮಾಡ್ತಾ ಇದ್ವಿ, ನಿಮ್ ಓಟ್ ಇದೆಯಾ, ಈಗೇನೋ ಅವ್ರದ್ದೇನು ಮಾನದಂಡ ಅದನ್ನೆಲ್ಲ ತಿಳ್ಸಕೋದ್ರೆ ಅವರು ಮಾತಾಡೋಕೆ ರೆಡಿ ಇಲ್ಲ. ಇನ್ನು ಎಲೆಕ್ಷನ್ ಯಾವಾಗ ಇದೆ, MLA ಎಲೆಕ್ಷನ್ ಯಾವಾಗಿದೆ, ಕಾರ್ಪೊರೇಟ್ ಎಲೆಕ್ಷನ್ ಯಾವಾಗಿದೆ, ನಾವು ಎಲ್ಲ ವೋಟರ್ ಲಿಸ್ಟ್ ಶೇರ್ ಮಾಡ್ಕೊಂಡು ಈಗ ಏನೋ ಹೊಸದಾಗಿ ಅವ್ರು ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಅದನ್ನ ಕೇಳಕ್ ಹೋದ್ರು ಅವ್ರು ಕೊಡಲ್ಲ. ಆದ್ರಿಂದ ನಮ್ದು ಅಸ್ತಿತ್ವ ಪ್ರಶ್ನೆ ಇಲ್ಲೆಲ್ಲ ಭಾಗದಲ್ಲಿ ನಮ್ಮೆಲ್ಲರೂ ಒಗ್ಗಟ್ಟಾಗಿ ನನಗೆ ಮಾತಾಡೋ ಅವಕಾಶ ಕೊಟ್ಟ ಕರ್ನಾಟಕ ಎಕ್ಸ್ಪ್ರೆಸ್ನ ಎಲ್ಲ ಪಾಲುದಾರರಿಗೆ ಮತ್ತು ನಮ್ಮ ಎಲ್ಲ ಇಲ್ಲಿ ನಮ್ಮ ರಾಧಾಕೃಷ್ಣ ಅವರಿಗೆ ಎಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಎಲ್ಲರೂ ಈ ಒಂದು ಸಮಾರಂಭದಲ್ಲಿ ಇವತ್ತು ಏನಿದೆ ತಮಗೆಲ್ಲ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ಸಭೆಯಲ್ಲಿ ಹೇಳೋದೇನೆಂದ್ರೆ, ಇವಾಗ ಒಳ್ಳೆ ಒಂದು ಮಾತು ಹೇಳಿದ್ರು ಇವರು, ಭೇದ ಭಾವ ಎಲ್ಲ ಬಿಟ್ಟು ನಾವು ಕರ್ನಾಟಕದಲ್ಲಿ ಇರುವವರು ಕನ್ನಡವನ್ನು ಮಾತಾಡೋದು ಕಲಿಬೇಕು. ಮೊದಲು ನಮ್ಮ ಮನೆಯಲ್ಲಿ ನಾವು ಯಾವ ಭಾಷೆ ಮಾತಾಡಿದಲ್ಲೂ ನಮ್ಮ ಅಂಬೇಡ್ಕರ್ ಅವರ ಫೋಟೋವನ್ನು ಹಾಕಲೇಬೇಕು ಎಲ್ಲ ಕಡೆನೂ. ಅವರು ನಮ್ಮ ಸಂವಿಧಾನದ ಶಿಲ್ಪಿ, ಅವರಿಂದಲೇ ಈ ಒಂದು ಸಮಾಜದಲ್ಲಿ ಶಿಲ್ಪಿಯಂತಹ ಅಂಬೇಡ್ಕರ್ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ನಮ್ಮ ಒಂದು ಕನ್ನಡ ಪರ ಸಂಘಟನೆಯಲ್ಲಿ ಕೆಲಸ ಮಾಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಈ ಸಂಘಟನೆಯನ್ನ ಮತ್ತು ಈ ಆಫೀಸನ್ನ ಮಡಗಿರುವಂತವರಿಗೆ ನನ್ನ ಹೃದಯ ತುಂಬಾ ಧನ್ಯವಾದಗಳು. ಕರ್ನಾಟಕ ಯಾವಾಗ ಬದಲಾವಣೆ ಆಯ್ತು, ಕರ್ನಾಟಕ ಆಯ್ತು, ಆಮೇಲೆ ಕನ್ನಡ ರಾಜ್ಯ ಆಯ್ತು. ಈ ಕರುನಾಡು ಹೇಗಿತ್ತಂದ್ರೆ ಆಗಿನ ಅವರು ಸಂವಿಧಾನ ಬರೆದ ಮೇಲೆ 1956ರಲ್ಲಿ ವಿಂಗಡಣೆ ಆಗುತ್ತದೆ. 14 ರಾಜ್ಯಗಳು. ನಾವು ಅಂದುಕೊಂಡಿದ್ದೀವಿ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರ್ 1ನೇ ತಾರೀಕು 14 ರಾಜ್ಯಗಳಲ್ಲಿ ರಾಜ್ಯ ಉತ್ಸವ ಮಾಡ್ತಾರೆ. ಆಂಧ್ರದಲ್ಲಿ ಅವತ್ತೇ, ಹೈದರಾಬಾದ್ ಅಲ್ಲಿ ಅವತ್ತೇ, ಕರ್ನಾಟಕದಲ್ಲಿ ಅವತ್ತೇ, ತಮಿಳುನಾಡಲ್ಲಿ ಅವತ್ತೇ, ಮುಂಬೈ ಈ ರೀತಿ 14 ರಾಜ್ಯಗಳು, 6 ಕೇಂದ್ರಗಳು ವಿಂಗಡಣೆ ಆಗುತ್ತದೆ. ಯಾರಿಂದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ.